ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಚಾತುರ್ಮಾಸ ಅಂದರೆ ಏನು, ಯಾಕೆ ಚಾತುರ್ಮಾಸದ ಆಚರಣೆಯನ್ನು ಮಾಡ್ತೀವಿ ಅಂತ ತಿಳ್ಕೊಂಡಿದ್ವಿ. ನಾನು ಕಳೆದ ಸಂಚಿಕೆಯಲ್ಲೇ ಹೇಳಿದ್ದೆ ನಿಮಗೆ ಚಾತುರ್ಮಾಸದಲ್ಲಿ ಯಾವುದೆಲ್ಲ ಪದಾರ್ಥಗಳು ನಿಷಿದ್ಧ ಮತ್ತು ಏಕೆ ಅನ್ನುವಂಥ ವಿಷಯನ ತಿಳ್ಕೊಳ್ಳೋಣ ಅಂತ. ಸೊ ಈ ಸಂಚಿಕೆಯಲ್ಲಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಚಾತುರ್ಮಾಸದಲ್ಲಿ ಪ್ರತಿ ವರ್ಷದ ಇಡೀ ನಾವು ಊಟ ಮಾಡುವ ರೀತಿ ಊಟನ ಅಥವಾ ಆಹಾರ ಪದಾರ್ಥಗಳನ್ನು ಹೇಳಿಲ್ಲ. ನೀವು ನೋಡಿದ್ರೆ ಮಠ ಮಂದಿರಗಳಲ್ಲಿ ವಿಶೇಷವಾದ ಅಡುಗೆಗಳನ್ನು ಪದಾರ್ಥಗಳಿಂದ ಅಡುಗೆಯನ್ನು ಮಾಡಿರ್ತಾರೆ. 4 ತಿಂಗಳುಗಳು ಚಾತುರ್ಮಾಸ. ಒಂದೊಂದು ತಿಂಗಳಲ್ಲೂ ಸಹ ಬೇರೆ ಬೇರೆ ಆಹಾರ ಪದಾರ್ಥಗಳು ನಿಷಿದ್ಧವಾಗಿದೆ. ಮೊದಲನೇ ಮಾಸದಲ್ಲಿ ಅದಕ್ಕೆ ಶಾಖಾವ್ರತ ಅಂತ ಹೆಸರು. ಅಂದರೆ ಗಿಡ ಮೂಲಗಳು, ಕಂದಗಳು, ಹಸಿ ತರಕಾರಿಗಳು, ಸೊಪ್ಪು ತರಕಾರಿಗಳು ನಿಷೇಧ. 2ನೇ ತಿಂಗಳಲ್ಲಿ ದದಿ ವ್ರತ. ದದಿ ಅಂದರೆ ಅದು ಮೊಸರನ್ನು ವರ್ಜ್ಯ ಮಾಡಿದ್ದಾರೆ. 3ನೇ ತಿಂಗಳಲ್ಲಿ ಹಾಲು ಪದಾರ್ಥವನ್ನು ವರ್ಜ್ಯ ಮಾಡಿದ್ದಾರೆ. ಈ 4ನೇ ತಿಂಗಳಲ್ಲಿ ದ್ವಿದಳ ವ್ರತ ಅಂದರೆ ದ್ವಿದಳ ಧಾನ್ಯಗಳು ನಾವೇನು ಉಪಯೋಗಿಸ್ತೀವಿ, ಕಾಳು ಬೇಳೆಗಳು, ಅದನ್ನು ವರ್ಜ್ಯ ಅಂತ ಹೇಳಿದ್ದಾರೆ. ಹಾಗಾದರೆ ಇದರ ಮಹತ್ವ ಏನು, ಯಾಕೆ ಹೀಗೆ ಹೇಳಿದ್ದಾರೆ? ಮೊದಲನೇ ತಿಂಗಳು ನೋಡಿದ್ರೆ ನಿಮಗೆ ಅತ್ಯಂತ ಹೆಚ್ಚಾಗಿ ಮಳೆ ಬರುವಂಥ ಕಾಲ. ಶ್ರಾವಣ ಮಾಸ ಅಥವಾ ಆಷಾಢ ಮಾಸ, ಶ್ರಾವಣ ಮಾಸದಲ್ಲಿ ಬರುವಂಥ 1 ತಿಂಗಳ ವ್ರತ ಬಂದು ಶಾಖ ವ್ರತ. ಆ ಶಾಖ ಅಂತ ಹೇಳಿದ್ರೆ ಈ ಕಂದ ಮೂಲಗಳು, ತರಕಾರಿಗಳು. ಈ ತರಕಾರಿಗಳಲ್ಲಿ ತುಂಬ ಹೆಚ್ಚಾಗಿ ಮಳೆ ಬರೋ ಸಂದರ್ಭದಲ್ಲಿ ಆ ನೀರಿನಂಶ ಈ ಬೇರುಗಳಲ್ಲಿ, ಗಿಡಗಳಲ್ಲಿ ಸೇರ್ಕೊಳ್ಳುತ್ತೆ. ಹಲವಾರು ರಿಸರ್ಚ್ಗಳ ಪ್ರಕಾರ ಆ ಗಿಡಮೂಲಿಕೆಗಳಲ್ಲಿರುವಂತಹ ಸತ್ವ ಮತ್ತು ಸಾರ ಅಂಶ ಬಹಳ ಕಮ್ಮಿ ಆಗಿರುತ್ತೆ. ಯಾವಾಗ ಸೊಪ್ಪು ತರಕಾರಿಗಳಲ್ಲಿ ಹೆಚ್ಚಾಗಿ ನೀರಿನಂಶ ಸೇರ್ಕೊಳ್ಳುತ್ತೋ ಕೊಳೆಯುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಇನ್ನು ತರಕಾರಿಗಳಲ್ಲಿ ಹೆಚ್ಚಾಗಿರುವಂಥ ನೀರಿನಂಶ ಅದನ್ನು ನಾವು ಸೇವನೆ ಮಾಡಿದಾಗ ನಮ್ಮ ಹೊಟ್ಟೆ ಮೇಲೂ ಅದರ ಪ್ರಭಾವ ಬೀರುತ್ತೆ. ಅಂದರೆ ಜೀರ್ಣಶಕ್ತಿನ ಕಡಿಮೆ ಮಾಡಿ ಹೊಟ್ಟೆಗೆ ಭಾರ ಮಾಡುತ್ತೆ. ಅಲ್ಲದೆ ಈ ಕಂದ ಮೂಲಗಳಲ್ಲಿ ನೀರು ಸೇರಿಕೊಂಡಾಗ ಅಲ್ಲಿ ಈ ಕ್ರಿಮಿಕೀಟಗಳು ಸುಲಭವಾಗಿ ಬೆಳೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಆಯುರ್ವೇದದಲ್ಲೂ ಸಹ ಅತ್ಯಂತ ಹೆಚ್ಚಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಸೊಪ್ಪುಗಳನ್ನು, ಕಂದ ಮೂಲಗಳನ್ನು, ಹಸಿ ತರಕಾರಿಗಳನ್ನು ಸೇವನೆ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಇನ್ನು 2ನೇ ತಿಂಗಳಲ್ಲಿ ಅಂದರೆ ಭಾದ್ರಪದ ಮಾಸ ಬಂದ್ಬಿಡುತ್ತಾಗ ಆ ಟೈಮಲ್ಲಿ ನಮಗೆ ಈ ಮೊಸರನ್ನ ಸೇವನೆ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಅತ್ಯಂತ ಚಳಿ ಮಳೆ ಹೆಚ್ಚಾಗ್ತಾ ಏನಾಗುತ್ತೆ, ದೇಹದಲ್ಲಿ ಜೀರ್ಣಶಕ್ತಿ ಕಮ್ಮಿಯಾಗಿ ತೇವಾಂಶ ಈವನ್ ದೇಹದಲ್ಲೂ ಹೆಚ್ಚಾದಾಗ ಈ ನಮ್ಮ ದೇಹದಲ್ಲಿರುವ ಚಾನೆಲ್ಸ್ಗಳೇನಿರುತ್ತೆ ಅದೆಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಸಂದರ್ಭದಲ್ಲಿ ಮೊಸರನ್ನ ಸೇವನೆ ಮಾಡಿದ್ರೆ ನಮ್ಮ ನಾಡಿಗಳಲ್ಲಿ ಮತ್ತು ಇರೋ ಎಲ್ಲ ಚಾನೆಲ್ಗಳಲ್ಲಿ ಬ್ಲಾಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಮೊಸರು ನೋಡ್ಬೋದು, ಅದು ತುಂಬ ಗಟ್ಟಿ ಪದಾರ್ಥ, ಅದನ್ನು ಸೇವನೆ ಮಾಡಿದ್ರೆ ಹೊಟ್ಟೆಗೆ ಭಾರ ಆಗುತ್ತೆ. ಹಾಗಾಗಿ 2ನೇ ತಿಂಗಳಲ್ಲಿ ಅದನ್ನು ವರ್ಜ್ಯ ಮಾಡಿದ್ದಾರೆ. ಇನ್ನು 3ನೇ ತಿಂಗಳಲ್ಲಿ ನೋಡಿದ್ರೆ ಅಶ್ವಿಜ ಮಾಸ. ಆವಾಗ ಯೂಶಲಿ ಸ್ವಲ್ಪ ಮಳೆ ನಿಂತು ಮೋಡ ಸರಿತಾ ಇರುತ್ತೆ, ಒಂದು ಸ್ವಲ್ಪ ಪಿತ್ತ ಹೆಚ್ಚಾಗ್ತಾ ಇರುತ್ತೆ ದೇಹದಲ್ಲಿ. ಆ ಸಂದರ್ಭದಲ್ಲಿ 1 ತಿಂಗಳು ನಾವು ಹಾಲನ್ನ ಸೇವನೆ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಯಾಕೆಂದರೆ ಹಾಲನ್ನು ಈಗ ನಮಗೆ ಗ್ಯಾಸ್ಟ್ರಿಕ್ ಇದ್ದಾಗ, ಪಿತ್ತ ದೇಹದಲ್ಲಿ ಹೆಚ್ಚಾದಾಗ ನಾವು ಹಾಲು ತಗೊಂಡಾಗ ಹಾಲು ಒಡೆದೋಗುತ್ತೆ. ಹಾಲು ಒಡೆದೋಗೋದ್ರಿಂದ ಪಿತ್ತದ ಹಲವಾರು ವಿಕಾರಗಳು ಬರ್ಬೋದು. ಅಸಿಡಿಟಿ ಬರ್ಬೋದು, ಆಮ್ಲಪಿತ್ತ ಅಂತ ಹೇಳ್ತೀವಿ ಅದು ಬರ್ಬೋದು, ಅಜೀರ್ಣ ಆಗ್ಬೋದು, ಅಥವಾ ಬೇರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಬರ್ಬೋದು. ಹಾಗಾಗಿ ಹಾಲನ್ನು ಆ ಟೈಮಲ್ಲಿ ವರ್ಜ್ಯ ಮಾಡಿದ್ದಾರೆ. ಇನ್ನು ಕಡೇ ಮಾಸ ಅಂದರೆ ಕಾರ್ತಿಕ ಮಾಸ. ಆ ಟೈಮಲ್ಲಿ ಮಳೆ ಏನೋ ನಿಂತಿರುತ್ತೆ, ಆದರೆ ಮುಂದೆ ಚಳಿ ಪ್ರಾರಂಭ ಆಗಬೇಕಾಗಿರುತ್ತೆ. ಈ ಮಳೆ ನಿಂತು ಚಳಿಗಾಲ ಪ್ರಾರಂಭ ಆಗುವಂಥ ಈ ಸಂಧಿಕಾಲ ಅಥವಾ ಒಂದು ಮಧ್ಯದ ಕಾಲದ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆಗೆ ಸ್ವಲ್ಪ ವಿಶ್ರಾಂತಿಯ ಅಗತ್ಯತೆ ಇರುತ್ತೆ. ಹಾಗಾಗಿ ನಾವು ಮುಂದಿನ 1 ತಿಂಗಳಿಗೆ ನಮ್ಮ ದೇಹ ಮತ್ತು ಜೀರ್ಣಶಕ್ತಿಯನ್ನು ಹೊಂದಿಸ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಕಾಳು ಬೇಳೆಗಳನ್ನು, ಅವು ತುಂಬ ಗಟ್ಟಿ ಪದಾರ್ಥಗಳು, ಅವನ್ನು ಒಂದಷ್ಟು ದಿನ ವರ್ಜ್ಯ ಮಾಡಿ ಹೊಟ್ಟೆನ ಮುಂದಿನ ತಿಂಗಳಿಗೆ ಹೊಂದಿಸ್ಕೊಳ್ಳುವಂಥ ರೀತಿಯಲ್ಲಿ ಆ ಎಲ್ಲ ಬೇಳೆ ಕಾಳುಗಳನ್ನು ವರ್ಜ್ಯ ಮಾಡಿದ್ದಾರೆ. ಸೊ ಆಗ ನಾವು ಈ ಒಣಗಿರೋ ಕಾಳುಗಳು, ಬೇಳೆಗಳನ್ನು ಸೇವನೆ ಮಾಡಬಾರ್ದು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಈ ಚಾತುರ್ಮಾಸ ಅದರಲ್ಲಿರುವಂತಹ ಅಡುಗೆಗಳು ಕೇವಲ ಬರೀ ಒಂದು ವ್ರತ ಮತ್ತು ಧಾರ್ಮಿಕ ವಿಚಾರಗಳಲ್ಲ. ನಮ್ಮ ಭಾರತದಲ್ಲಿ ಹೇಳಿರುವಂಥ ಎಲ್ಲ ಈ ವ್ರತ ನಿಯಮಗಳಲ್ಲಿಯೂ ಸಹ ಆಯುರ್ವೇದದ ಸಿದ್ಧಾಂತಗಳು, ಆರೋಗ್ಯದ ಗುಟ್ಟು, ರಹಸ್ಯ ಅಡಕವಾಗಿದೆ. ಹಾಗಾಗಿ ಈ ಎಲ್ಲ ವ್ರತಗಳನ್ನು ಮಾಡ್ತಿರೋರು ಇದನ್ನು ತಿಳ್ಕೊಂಡು ಮಾಡಿದಷ್ಟು ಅದು ಅರ್ಥಪೂರ್ಣವಾಗಿರುತ್ತೆ. ವಂದನೆಗಳು.